ಎಲೆ ಈ ನನ್ನ ಮಕ್ಕಳೇ ಹತ್ತೋಗಿದ್ದಾರೋ ಒಬ್ರು ಕೈಗೆ ಸಿಗ್ತಿಲ್ವಲ್ಲ. ಅವ್ನು ಬೋರಪ್ಪನೂ ಸಿಗ್ತಿಲ್ಲ, ಇವನು ಶೀನಪ್ಪನೂ ಸಿಗ್ತಿಲ್ಲ. ಎಲ್ಲಿ ಹೋಗಿದ್ದರು? ಯಾರಿಲ್ಲಿ ಕುಂತಿರೋದು? ಯಾರು ನಮ್ಮ ಶಿವಲಿಂಗನೇ? ಶಿವಲಿಂಗ ಶಿವಲಿಂಗ ಯಾಕಲ್ಲ ಒಬ್ಬನೇ ಕೂಕೊಂಡಿದ್ದ? ಮಾಮ ಬಾರ್ ಮಾಮ ಕೂಕ. ಎಲೆ ಇವನು ಬೋರಜ್ಜನು ಸೀನಪ್ಪ ಬತ್ತೀವಿ ಅಂತ ಅಂದರು. ಲೋಪರ್ ನನ್ನ ಮಕ್ಳು ಇಟ್ಟೋತಾದ್ರು ಬರಲಿಲ್ಲ. ಅದಕ್ಕೆ ಇಲ್ಲಿ ಕೂಕಂಡೆ. ಬಿಸಿಲು ಉರಿಯೋದು ಈ ಹಳ್ಳಿಕಟ್ಟೆ ಮೇಲೆ ತಣ್ಣಗಿತ್ತು ಅಂತಾರಣ. ಕೂಕಂಡು ಮಂತ ಯೋಟತ್ತು ಕೂಕಮ್ಮನ್ ಬೇಜಾರಾತು. ಅದಕ್ಕೆ ಇತ್ತು ಬಂದು. ಬಾರ್ ಮಾಮ ಕೂಕ. ಅಲ್ಲ ಕಳ್ಳ ಶಿವಲಿಂಗ, DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅಂದ್ರು. ಯಾತೂ ಆಗ್ಲಿಲ್ವಲ್ಲ. ಈ TV ಚಾನಲ್ ಬಡ್ಕೊಂತಿದ್ರು. ಇನ್ನೇನು ಸಿದ್ದರಾಮಯ್ಯ ಕೆಳಿ ಕಿಳಿತಾನೆ DK ಶಿವಕುಮಾರ್ ಮುಖ್ಯಮಂತ್ರಿ ಹಾಕ್ತಾರೆ ಅಂತ. ಯಾತೂ ಆಗ್ಲಿಲ್ವಲ್ಲ. ಬರೋ ಸುಳ್ಳು ಹೇಳ್ಕೊಂಡು ಆಡ್ತಾರಲ್ಲ ಶಿವಲಿಂಗ. ಈಗಳ ಮಾಮ ನಿಂತ ಸುಳ್ಳೇನು? ನಾನು TV ಪಾವಿ ನೋಡೋದು ಬಿಟ್ಟುಬಿಟ್ಟಿದ್ದೀನಿ ಇವಾಗ. ಎಲೆ ನಡೆಯೋದೇ ಒಂದು, ಈ TVಯಾಗ ತೋರ್ಸೋದೇ ಒಂದು. ಅದಕ್ಕೆ ನಾನು ಯಾತು ನೋಡಕ್ಕೆ ಹೋಗಲ್ಲ, ಸುಮ್ಮನಿದ್ದು ಬಿಡ್ತೀನಿ. ಎಲೆ ಹೂ ಕಣಲೆ ಹಂಗೆ ಆಗ್ಬಿಟ್ಟೈತೆ ಶಿವಲಿಂಗ. ಆ ಸಿದ್ದರಾಮಯ್ಯನ ಮಗನ್ನ ಪ್ರತಾಪ್ ಸಿಂಹ ಬೈಕಂಬೋದು, ಪ್ರತಾಪ್ ಸಿಂಹನ ಸಿದ್ದರಾಮಯ್ಯನ ಮಗ ಬೈಕಂಬೋದು ಯತೀಂದ್ರ. ಬರೇ ಇವೇ ಆಗಿಬಿಟ್ಟವೆ. ಒಟ್ಟಿನಾಗೆ ಇಬ್ರು ಅವ್ರಿವ್ರನ್ನ ಬೈಕಂಬೋದು, ಅವ್ರನ್ನ ಬೈಕಂಬೋದು. ಜನ ಚಂದಾಗ ಗೊತ್ತಾಕೈತೆ ಯಾರ್ಯಾರು ಏನೇನು ತಪ್ಪು ಮಾಡ್ಯವ್ರಿ ಅಂತಾನೆ. ಓಹೋ ಏನ್ ಗೌಡ್ರೆ, ಅಳಿಯ ಮಾವ ಇಬ್ರು ಜೋಡಿ ಮೇಲೆ ಕೂಕೊಂಡು ಹಳ್ಳಿ ಗಿಡತಂಗ ಮಾತಾಡ್ತಾ ಇದ್ದೀರಾ? ನಿಮಗೂ ಮಾಡಕ್ ಬದುಕಿಲ್ಲ. ಇವ್ ರಾಮಕೃಷ್ಣಜ್ಜಿಗೂ ಬದುಕು ಬಾಳ ಏನೂ ಇಲ್ಲ. ರಾಮಕೃಷ್ಣಜ್ಜ ಏನ್ ನಿನಗೂ ಏನ್ ಬದುಕಿಲ್ಲ ಅಲ್ವೇ? ಯಾರನ್ನ ಸಿಕ್ಕಿರ್ ಸಾಕು ಮಾತಾಡಕ್ಕೆ ಅಂತ ನೀನು ಕಾಯ್ತಿರ್ತೀಯ. ಗೌಡ್ರಿಗೂ ಇವತ್ತೇನು ಬದುಕು ಬಾಳ ಏನು ಇಲ್ವೇನು? ಅದಕ್ಕೆ ಇಬ್ರು ಕೂಕೊಂಡು ಹೊಡಿತಾ ಇದ್ದೀರಾ. ಹೊಡೀರಿ. ಹೆಸರಲ್ಲ ಇವನು ಬೋರಾಜ್ಗೆ ಆತನ ತಗೊಂಡು. ಅಯ್ಯ ನಿನ್ನ ನಮಗೆ ಬದುಕು ಭಾಳ ಮಾಡೋ ವಯಸ್ಸೇ ಅನ್ಲ ಇದು. ತಣ್ಣು ಕುಕಮ ಅಂತ ವಯಸ್ಸು. ಇಗಳೇ ಬೋರ, ನೀನು ನಮ್ಮ ಶಿವಲಿಂಗ ಜೊತೆಗೆ ಸೇರಿದ ಮೇಲೆ ಕಳ್ಳ ಇವ್ ಶಿವಲಿಂಗ ಸಿಗೇಟ್ ಹೋಗಿದ್ದು. ಅಯ್ಯ ನಿನ್ನ ಬಾರ ಇಲ್ಲಿ. ಅಜೋ ರಾಮಕೃಷ್ಣಜ್ಜ, ನೀನು ಬತ್ತ ನಿನ್ಗೆ ವಯಸ್ಸಾಗಲ್ಲ. ಹುಡುಗಾದಂಗೆ ಹಾಕ್ಯ ಕಣಜ್ಜ. ನೋಡ್ಚ ನೀನು ಕನ್ನಡ್ಕ ನೋಡು, ನೀನು ಬಟ್ಟೆ ನೋಡು ಇಸ್ತ್ರಿ ಮಾಡ್ಕೊಂಡು. ಅಲ್ಲ ಒಳ್ಳೆ ಮದುವೆ ಗಂಡು ಕುಕಂತೀಯ. ತಲೆ ಮೇಲೆ ಒಂದಿವ್ಸ ಕೂದಲಿಲ್ಲ ಅಷ್ಟೇ ನಿನಗೆ. ಅಷ್ಟು ಬಿಟ್ಟರೆ ನೀನು ನೋಡಪ್ಪ, ಕೆನ್ನೆ ಮೇಲೆ ಕೂದಲು ಮೊಳಕೆ ಹಾಕಿಲ್ಲ. ಅಲ್ಲೇ ಸೇವಿಂಗ್ ಮಾಡಿಸ್ಕೊಂಬಚ್ಚ ಹೋಗಿ. ರಾಮ ಶಿಸ್ತು ಅಂದ್ರು ಶಿಸ್ತು ಕಣಜ್ಜ ನಿಂದು. ಅಲ್ಲ ಕಣಜ್ಜ, ಯಾವ್ದಾರ ಒಂದು ಹೆಣ್ಣು ನೋಡನೆ ಮದುವೆಗಿದ್ವಿ ಹಾಕ್ತೀಯ. ನೀನು ಮಕ್ಕ ಬೆಂಕಿ ಹಾಕ. ಲೋಪರ್ ನನ್ನ ಮಗನೇಲೇ, ನಾನು ಮದುವೆ ಆಗ ವಯಸ್ಸೆ ಅಂದ್ಲ. ಏನು ಮಾತಾಡ್ತಲ್ಲ? ನೋಡ್ಲಾ ಶಿವಲಿಂಗ, ಈ ನನ್ನ ಮಗ ಮಾತಾಡೋ ಮಾತು ನೋಡ್ಲಾ. ಮೊದ್ಲು ಇವ್ರ ಜೊತೆ ಬಿಟ್ಟರೆ ನೀನು ಗಂಟೆ ಹಾಕ್ತೀಯ. ಇಲ್ಲ ಅಂದರೆ ಮುಣುಗಿಸ್ಬಿಡ್ತಾರೆ ಕಳ್ಳ. ಇವರಿಬ್ರು ಸೇರ್ಕೊಂಡು ಶೀನನು ಬೋರಾಜನು ಸೇರ್ಕೊಂಡು ನಿನ್ನ ಮುಣುಗಿಸ್ಬಿಡ್ತಾರೆ. ಎಲೆ ಬಿಡು ಮಾಮ, ಸುಮ್ಮನೆ ನಗ್ಸಾರ್ಕಂಗೆ ಆಡ್ತಾರೆ. ನಿನ್ನ ಕಂಡ್ರೆ ಅವ್ರಿಗೊಂಥರ ಶೆಲ್ಲಾಟ ನೋಡು. ಅದಕ್ಕೆ ಹಂಗೆ ಆಡ್ತಾರೆ. ನಿನಗೆ ಮದುವೆ ಮಾಡೋಕ್ಕಾಕೈತೆ ಇವಾಗ ಅಜ್ಜಾಗಿರೋನಿಗೆ? ಸುಮ್ಕಿರು ನಗ್ಸಾರ್ಕಂಗೆ ಆಡ್ತಾರೆ. ನೀನು ರೇಗಲೆ ಅಂತಾನೆ ಅವ್ನು ಬೋರಜ್ಜಂಗೆ ಮಾಡೋದು. ಬೋರಜ್ಜ ಸುಮ್ಮನಿರಲ್ಲ ಸಾಕು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಓಹೋ ಗೌಡ್ರು ಮಾಮನ ಜೊತೆ ಕೂತ್ಕೊಂಡೇನೋ ಮಾತಾಡ್ತಾ ಇದ್ದಾರಲ್ಲಪ್ಪ. ರಾಮಕೃಷ್ಣಪ್ಪನವರು ಏನು ಕಣ್ಣುಡ್ಕಾಗಿ ನುಡ್ಕ ಇಕ್ಕೊಂಡು ಒಳ್ಳೆ ರಜನಿ ಕಾಂತು ಕಂಡಂಗೆ ಕಾಮ್ತಿದ್ದೀರಲ್ಲ ರಾಮಕೃಷ್ಣಪ್ಪನವರೇ. ಬಂದ ನೋಡ್ರಪ್ಪ ಕುಡುಕ್ ನನ್ನ ಮಗ. ಈಗಳಪ್ಪ ಇನ್ನಿವನು ಬಂದೇವನೇ ಅಂತ ಅಂದರೆ ಜೀವಕ್ಕೆ ಜೀರಿಗೆ ಯಾರದು ಬಿಡ್ತಾನೆ. ಲೇ ಸೀನಾ ಬಾರ ಕೂಕೊಂಡಿದ್ದೀನಿ, ಬಾರೋ ಇಲ್ಲೇನು. ಗೌಡ್ರೆ ಯಾಕೆ ಹೊಲ್ತಕ್ಕೊಲ್ಲಿಲ್ವೇ? ಏನೋ ಬದುಕೈತೆ, ಅಡಿಕೆ ಗಿಡಕ್ಕೆ ಟಿಲ್ಲರ್ ಹೊಡಿಸ್ಬೇಕು, ಡ್ರಿಪ್ ಪೈಪ್ಗಳನ್ನೆಲ್ಲ ಸುತ್ತಿಕ್ಬೇಕು ಅಂತ ಹೇಳಿದವರು ಬಿಸಿಲಾಗ್ತದಲ್ಲಿ ಬಂದಿಲ್ಲಿ ತಣ್ಣು ಕೂಕೊಂಡಿದ್ದೀರಲ್ಲ. ಯಾಕವ್ರೆ ಹೊಲ್ತಕ್ಕೂ ಅಲ್ವೇ? ಲೋ ಸೀನಾ, ನಿನ್ನೂ ಬೋರಾಜ್ಜನು ನಂಬಿಕೊಂಬಿಟ್ರೆ ನನ್ನ ಮಕ್ಕಳ ನೀವು ಕೂತ್ಕೆ ಕೊಯ್ದು ಬಿಡ್ತೀರಿ ಕಣಲ್ಲ. ನಿನ್ನ ಗೌಡ್ರೆ ಈಗ ಬತ್ತೀವಿ ಅಂತ ಹೋದ್ರೆ ಯಾವಾಗ ಬತ್ತಿದ್ರಲ್ಲ ಅಲ್ವಲ್ಲ. ಈಗ ಹೊಲ್ತಕ್ಕೆ ಹೋದ್ರೆ ಬದುಕು ಮಾಡೋಕ್ಕಾಕೈತೆ ಅಲ್ಲ. ಬಿಸಿಲು ಉರಿತೈತೆ, ಅಲ್ಲಿ 12 ಗಂಟೆ ಐತಿ. ಈಗ ಹೋಗಿ ಇನ್ನೇನೋ ಅರೆ ಹೊಡಿತೀರಿ ನೀವು ಬೈನಾಗ. ಬೇಡ ನಾಳೆಗೆ ಎದ್ದಾಗಲೇನ ಎದ್ದೆದ್ದು ಹಾಸಿಗೆ 6:30 7 ಗಂಟೆ ಹಂಗೆ ಹೊರಟು ಬಿಡೋಣ. ಹೋಗಿ ಅವೆಲ್ಲ ಸುತ್ತಿಕ್ಕಿ
ಹಂಗೆ ಟಿಲ್ಲರ್ ಹೊಡೆದು ಬರೋಣ ಹಾಂ. ಈಗ ನೀನು ಕುಡ್ಕೊಂಡು ಮೆರ್ಕೊಂಡು ಉಂಡ್ಕೊಂಡು ತಿಂದ್ಕೊಂಡು ಲೆಲ್ಲೆ ಹೊಡೆಯೋ ನನ್ನ ಮಗ ನೀನು ಬದುಕು ಮಾಡ್ಚಿ ಇವಾಗ ಯಾಕ ನೀನು ಬೊತ್ತನ ರಾಯರು ಕುದುರೆ ಕತ್ತೆ ತೊಂಬಂಗೆ ಹಾಂ ಈ ಬದುಕು ಮಾಡಕ್ಕೆ ನಿಂತಿದೀಯ. ಲೇ ಶಿವಲಿಂಗ, ಇವನು ಸೀನಾ ಹುಟ್ಟು ಭಾಗ ಹಿಂಗೆ ಬಂದ ಕಾಣ್ಲ ಹಾಂ. ಕುಡಿಯೋದು ತಿಂಬೋದು ಮೆರೆಯೋದು ರಾಜಕೀಯ ಮಾಡೋದು ಅಲ್ಲೋಗೋದು ಇಲ್ಲೋಗೋದು ಥೋ ಇನ್ನ. ಲೇ ಸೀನಾ, ನೀ ಯಾಕಲ್ಲ ನಿಂಗೆ ಜವಾಬ್ದಾರಿ ಇಲ್ವೇ ಅಲ್ಲ? ಮನೆ ಮಠ ಬಾಗಿಲು ಹೆಂಡ್ತಿ ಮಕ್ಕಳು ಅಂತಾನೆ. ಏಯ್ ಸುಮ್ಮು ಕುಗಳಜ್ಜ ರಾಮಕೃಷ್ಣಜ್ಜ, ಆಹಾ ನೀನೇನು ದೊಡ್ಡ ಸಾಬಸ್ತಮ್ಮಂಗೆಲ್ಚಲ್ಲ ಅಂತ. ಏನೋ ವಯಸ್ಸಾಗೈತೆ, ತಲೆ ಮೇಲೆ ಬಿಳೆ ಕೂದಲು ಬಂದೇವೆ ಅಂತಾನ ಬುದ್ಧಿವಾದದ ಮೇಲೆ ಬುದ್ಧಿವಾದ ಹೇಳ್ಚ. ಯಾಕೆ ನೀನು ಶಿರದಲ್ಲೇ ಹಾಂ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದೆ ಎಂಬುದೆಲ್ಲ ಗೊತ್ತೈತಿ ನನಗೆ. ಯಾಕೆ ಒಜ್ಜಿನ ಹಿಂದೆ ಮುಂದೆ ಮಾಡ್ಕೊಂಡಿದ್ದೆ ಯಾಕಜ್ಜ ನಂಗೆ ಗೊತ್ತಿಲ್ಲ ನಜ್ಜ ಹಾಂ. ಭಾನುವಾರ ಬಂತು ಅಂದ್ರೆ ಹಂದಿ ಬಾಡು ಎಣ್ಣೆ, ಇಲ್ಲಾಂದ್ರೆ ಇವಾಗಲೂ ನೀನು ಓಡಾಡಲ್ಲ ಏನಜ್ಜೋ ರಾಮಕೃಷ್ಣಜ್ಜ. ಎಣ್ಣೆ ಬಾಡು ಅಂದರೆ ಪ್ರಾಣ ಬಿಡೋ ನನ್ನ ಮಗ ನೀನು ರಾಮಕೃಷ್ಣಜ್ಜ. ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಸ ಯಾಕಜ್ಜ? ನಂತಾಗ ಮರ್ಯಾದೆ ತೆಗೆಸ್ಕೋಬೇಕ ನೀನು ಹೇಳು. ಎಲ್ಲ ಗೊತ್ತೈತೆ ನೀನು ವಯಸ್ಸಿನಾಗಿದ್ದ ಹೆಂಗಡಿ ಅಂತಾರೆ, ಸುಮ್ಮನಿರ್ಬೇಕು ಹಾಂ. ನನಗೂ ಜವಾಬ್ದಾರಿ ಐತೆ, ಹೆಂಡತಿ ಮಕ್ಕಳು ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ನೀವು ಬಲು ಮಾತಾಡಬಾರ್ದು. ಅಯ್ಯಯ್ಯಪ್ಪನೇ ಇವನೇನಲ್ಲ ಶಿವಲಿಂಗ, ಹಳೇದೆಲ್ಲ ಎತ್ತುತ್ತಾನೆಲ್ಲ ಮರ್ತೇವ್ರ ಊರಗಳು ಜನ ಅಂತಂದ್ರಿ ನನ್ನ ಮಗ ಇನ್ನೂ ಮರ್ತಿಲ್ಲ. ಇವನು ಸವಾಸಕ್ಕೆ ಹೋಗಲ್ಲಪ್ಪ, ಇವನು ಸವಾಸಕ್ಕೆ ಹೋಗಿಬಿಟ್ರೆ ತಿಪ್ಪೆ ಮೇಲೆ ಕಲ್ಲು ಹಸ್ತಂಗೆ ಎಲ್ಲ ನಮ್ಮ ಮೇಲೆ ಸಿಡಿತೈತಿ. ಬೇಡಪ್ಪ ಸ್ವಾಮಿ, ಏನಾನ ಮಾಡ್ಕೊಂಬ್ಲಿ. ಗೌಡ್ರಿ ಅದು ಬಿಟ್ಬಿಡ್ರಿ. ಈಗ ಉಗಾದಿ ಹಬ್ಬ ಬರ್ತೈತೆ, ಏನೆಲ್ಲ ಮಾಡ್ಕೊಂಡಿದ್ದೀರ ತಯಾರಿನ? ಮಾರ್ಚ್ 19ನೇ ತಾರೀಕು ಉಗಾದಿ ಹಬ್ಬ. ಲೇ ಹಬ್ಬ ಅಂತಂದ್ರೆ ಅದಕ್ಕೆ ತಯಾರಿ ಇನ್ನೇ ಎತ್ತಲ್ಲ ಮಾಡ್ಕೊಂಬೋದು ಹಾಂ. ಅವ್ರ ಪಾಡಿಗೆ ಅವರು ಹಬ್ಬ ಮಾಡ್ಕೊಂತಾರೆ. ಇನ್ನೇನು ಹೆಂಗಸ್ರುಗಳು ಅಂತಾನೆ ಸಿರಾಕ್ ಹೋಗಿ ಹುಡುಗರಿಗೆ ಮಕ್ಳಿಗೂ ಅವ್ರಿಗೂ ಒಂದೊಂದು ಜೊತೆ ಬಟ್ಟೆ ತಗೊಂಬರ್ತಾರೆ. ಇನ್ಯಾತ್ತಲ್ಲ ಮಾಡೋದು. ಎಲೆ ಇದೇನ್ರಿ ಗೌಡ್ರಿ ಹಿಂಗಂದು ಬಿಟ್ರಿ? ನೀನು ಹಬ್ಬ ಯಾರು ಅಂತಾರೆ ಹೇಳ್ರಿ ಈ ಕಾಲದಾಗೆ? ಯುಗಾದಿ ಹಬ್ಬ ಅದು ಬೆಳಿಗ್ಗೆ ಅಲ್ವೇ ಕರಿ ಮಾಡ್ತೀವಲ್ಲ, ಅದ್ರದ್ದು ಇಂಪಾರ್ಟೆಂಟ್ ಇರೋದು ಹಾಂ. ಇವನು ಸೀನ್ ಹೇಳಕ್ ಬಂದಿರೋದು ಅದನ್ನೇನ. ಯಾಕೆ ಸುಮ್ಮನಿದ್ದೀರಿ ಈ ಸಲಿನ? ಇನ್ನೂ ಕುರಿ ಪರಿ ಸುದ್ದಿ ಎತ್ತುತ್ತಿಲ್ಲ ಹಾಂ. ಹೆಂಗೆ 4-5 ಜನ ಸೇರ್ಕೊಂಡು ಒಂದು ಕುರಿ ಕೊಯ್ಕೊಂಬದೆ, ಇಲ್ಲ ನೀವೇ ಒಂದು ಕುರಿ ಕೊಯ್ದು ನಮ್ಗೆ ಈಟ ಊಟ ಬಾಡ್ಕೊಡ್ತೀರ? ಹೆಂಗೆ ಮಾಡೋಣ ಅಂತನ ಕೇಳಕ್ ಬಂದ್ವಿ ನಾವು ಹಾಂ. ಹೆಂಗವ್ರೆ ಕರಿ ಹೆಂಗೆ ಮಾಡೋಣ ಈ ಸಲಿನ? ಆಹಾ ಬೋರಜ್ಜ, ನನ್ನ ಹೆಂಡತಿ ಸುಶೀಲಮ್ಮಗಿನ್ನು ನನ್ನ ಅರ್ಥ ಮಾಡ್ಕೊಂಡಿದ್ದಲ್ಲ ಅಜ್ಜ, ಅದಕ್ಕೆ ನೀನು ಇಷ್ಟ ಆಗೋದು. ಉಕಂಡ್ರಿ ಗೌಡ್ರಿ, ಕುರಿ ತಂದುಬಿಡ ನಾವೇನ ಸಿರಾಕ್ ಹೋಯ್ಬಿಟ್ಟು ಮಂಗಳವಾರ ಸಂತೆ ದಿನ ಒಳ್ಳೇದೊಂದು ನೆಣವಾಗಿರೋ ಕುರಿ ತಂದುಬಿಡೋಣ. ತಂದುಬಿಟ್ಟು ಪಾಲು ಹಾಕಿ ಬಿಡೋದೇನ. ಬಿಸಿಲು ನೋಡು, ಒಬ್ಬಟ್ಟು ತಿಂಬಕ್ಕಾಗಲ್ಲ. ಏನೋ ಶಾಸ್ತ್ರಕ್ಕೆ ಒಂದು 8-10 ಸುಟ್ಕೊಂಬ್ತಾರೆ ಹೆಂಗಸರು. ಯಪ್ಪ ಸ್ವಾಮಿ ಏನೋ ಕಣ್ಣು ಮುಚ್ಕೊಂಡು ಉಮ್ಮಂಗಾಕೈತಿ. ಎಂಥದ್ದು ಸೀಗಂದಿದ್ದೀರಿ, ಪಾಯಸ, ಅನ್ನ ಸಾರು, ಇದೆಂಥದಪ್ಪ ಇದು ಒಬ್ಬಟ್ಟು, ಕರ್ಗಡುಬು, ಈಗ ಇಂಥವನ್ನೆಲ್ಲ ತಿಂಬಕ್ಕೆ ಸೇರಲ್ಲ ಗೌಡ್ರಿ. ಆದರೆ ಹೇಳ್ತೀನಿ ಕೇಳ್ರಿ, ಹೆಂಗನ ಇರಲಿ ಒಂದೆರಡು ತುಂಡು ಹಾಕಿಬಿಟ್ಟು ಉಳಿಬಿಟ್ರೆ ಉಂಬಕ್ಕೆ ಒಂಥರ ಚಂದ, ಬಡ್ನೆಸ್ರೇ ಚಂದ ಗೌಡ್ರಿ ಹಾಂ. ಒಟ್ನಾಗ ಹಂಗಾರೆ ಲೇ ಬೋರ ಸೀನಪ್ಪ ಇಬ್ಬರು ಸೇರ್ಕೊಂಡು ಒಂದು ಕುರಿ ಕೊಯ್ಯಿಸ್ಬೇಕು ಅಂತನ ಮಾತಾಡ್ತಿದ್ದೀರ ಹ್ಞೂ. ಹೆಂಗಾರ ಮಾಡ್ರಪ್ಪ. ಈಗ ನೀವು ಏನನ್ನ ಕುರಿ ಕೊಯ್ದ್ರೆ ನನಗೂ 1-2 ಗುಡ್ಡೆ ಕೊಡ್ರಪ್ಪ ಹ್ಞೂ. ಸರ್ಮ ಮಾತು, ಈ ನನ್ನ ಮಕ್ಕಳು ಬಿಡಲ್ಲ, ಕುರಿ ಕೊಯ್ಯಿಸ್ತಾರೆ. ಈಗ ಬ್ಯಾರ್ಯಾರು ನುಡ್ಕೋದ್ಕಿಂತ ನಾವೇ 4 ಸೇರ್ಕೊಂಡು ಒಂದು ಕುರಿ ತಂದು ಕೊಯ್ಯೋಣ ಹಾಂ. ಒಂದು ಕುರಿ ತಂದು ಕೊಯ್ದ್ರೆ ಜಾಸ್ತಿ ಆಕೈತೇನೋಪ್ಪ ಅಲ್ವೇ? ಇನ್ನೊಂದು 2-3 ನುಡಿಕೆಮನ ಎಗಳೇ ಸೀನಾ, ಒಂದು 12-13 ಸಾವಿರದ್ದೊಂದು ಚೆನ್ನಾಗಿ ಹಾಕಿರೋದ ಬೇಡ, ಒಂದು 15 ಸಾವಿರದ ತಾಬರೋಣ. ತೀರನ ಕಮ್ಮಿ ರೇಟಿನ ತಂದುಬಿಟ್ರೆ ಶಕ್ಳ ಬರೀ ಯಾತು ಇರಲ್ಲ. ಒಂದಿಟ್ಟು ನೆಣವಾಗಿರ್ಬೇಕು ಕುರಿ ತಂದ್ರಿ. ಒಂದು 15-16 ಸಾವಿರದ ನೋಡ್ಕೊಂಡು ಪರಂಮರಿ ಅಂತ ತಂದುಬಿಡ್ರಿ ಹಾಂ. ಬೋರ ಜನ ನಿಂದೆ ಜವಾಬ್ದಾರಿ. ಮಂಗಳಾರ ಸಿರಾಕ್ ಹೋಯ್ಬಿಟ್ಟು ಮಂಗಳಾರ ಇನ್ನೇನು ದೂರ್ಕಿಲ್ಲ, ನಾಳಿಕೆ ಮಂಗಳಾರ
ಈ ವಾರನೇ ಬೇಡ ಕಣ್ರಲಿ. ಈಗ ತಂದವನ್ನ ಸಾಕಕ್ಕೂ ಆಗಲ್ಲ. ಯಾರ್ದನ ಕುರಿ ಹಾಕ್ಬಿಟ್ರೆ ಬೈಕಂಬ್ತಾರೆ. ನಾವು ಮನೆ ಮುಂದೆ ಕಟ್ಟಿರೆ ನಾಯಿ ನರಿದ ಕಷ್ಟ. ಅದಕ್ಕೆ ಬೇಕಾದ್ರೆ ಹಬ್ಬ ಹತ್ರಕ್ಕೆ ಮಾಡ್ಕೊಂಡು ಹಿಂದ್ಲು ವಾರನ ಮುಂದ್ಲು ವಾರ ನೋಡ್ಕೊಂಡು ಹೋಗಿ ತಂದು ಬಿಡೋಣ. ಹಾಂ, ತಂದು ಒಂದು ವ್ಯವಸ್ಥೆ ಮಾಡೋಣ. ಲೇ ಶಿವಲಿಂಗ, ನನಗೆ ಹಂದಿ ಬಾಡ್ ತಿಮ್ಮಂಗೆ ಆಗ್ಬಿಟ್ಟೈತಲ್ಲ. ಹಾಂ, ಯೋಸ್ ದಿನ ಆತಲೆ ಹಂದಿ ಬಾಡ್ ತಿಂದು ಇವನು ಸೀನಪ್ಪಂಗೆ ಅನ್ನಲ್ಲ. ಈಗ ಬೈದ್ನಲ್ಲ ನನ್ನ, ಹಂದಿ ಬಾಡು ಎಣ್ಣೆ ಅಂತಾನೆ. ಹಂದಿ ಬಾಡು ಅಂತಲೇನಾ, ಬಾಯಾಗ ನೀರು ಬಂದಂಗೆ ಹಾಕವಲ್ಲ. ಎಲ್ಲನ ಸಿಗ್ತೈತೆ ಅನ್ಲ ಶಿವಲಿಂಗ? ಇದಮ್ಮಮ್ಮ ಅಪ್ರೂಪಕ್ಕೆ ಬಂದು ಹಿಂಗೆ ಅಂಬ್ತಿದ್ಯಾ? ಆತು ನಡಿಯಪ್ಪ. ಈಗೇನು ಮನೆಗೆ ಮಾಡ್ಸೋಣ ಅಂದರೆ ಹೆಂಗಸ್ರು ಮಕ್ಕಳು ಬೈತಾರೆ. ನಿಮ್ದೇನು ಗಂಡಸ್ರದ್ದು ಬರೀ 24 ಗಂಟೆ ಎಣ್ಣೆ ಬಾಡ್ನೆಸ್ರು ಅಂತಾನ. ಹಾಂ, ಎಲ್ಲಿಗೆ ಹೋಗೋಣಪ್ಪ? ಸಿರಾಕ್ ಹೋಗೋಣ? ಏ ಮಾಮ, ಒಂದು ಕೆಲಸ ಮಾಡೋಣ. ಈ ಬುಧವಾರ ದೊಡ್ಡಾಲ್ದ ಮರ್ತಕ್ಕೆ ಸಿಗ್ತೈತಂತೆ. ಅವ್ರು ಯಾರೋ ಇಲ್ಲೇನ ಮಾಡ್ತಾರಂತೆ, ದೊಡ್ಡಾಲ್ದ ಮರ್ತ ಚೆನ್ನಾಗಿ ಮಾಡ್ತಾರಂತೆ. ಅಲ್ಲಿಗೆ ಹೋಗಿ ಬರೋಣ. ನಾಳೆ ನಾಡ್ದಲ್ವಲ್ಲ ಬುಧವಾರ? ಹ್ಞೂ ಸರಿ ಕಣ್ಣ. ಹಂಗಾರೆ ಮುದ್ದೆ ಅನ್ನ ಸಾರು ಎಲ್ಲ ಸಿಗ್ತೈತೆ ಅಲ್ಲ ಅಲ್ಲಿ ಹಂದಿ ಬಾಡ್ನ ಹೆಸರು? ಹ್ಞೂ, ನಮ್ಮೂರಾಗ ಇವ್ನು ನಮ್ಮ ಸೀನಾ ಬೋರತ್ನೇ ಹೋಗ್ತಾರಲ್ಲ ಯಾವನ ಬಿಡು ಮಾಡ್ಕೊಂಡು. ನಾನು ಒಂದು 2-3 ಸಲ ಹೋಗಿದ್ದೀನಿ. ಚೆನ್ನಾಗಿ ಮಾಡ್ತಾರೆ ಹಂದಿ ಬಾಡ್ನ ಹೆಸ್ರು. ಮನೆಗೆ ಇದ್ದಂಗೆ ಇರ್ತೈತೆ. ಅದೇನು ಕೇಳಿರಿ, ಫ್ರೈಗಿ ಎಲ್ಲ ಮಾಡ್ಕೊಂಡು ಕೊಡ್ತಾರೆ. ಮುದ್ದೆ ಅನ್ನ ಸಾರು ಎಲ್ಲ ಚೆನ್ನಾಗಿರ್ತೈತೆ ಮಾಮ. ಹೋಗಿ ಉಂಡು ಬರೋಣ ನೋಡಿ ಬುಧವಾರ. ಗೌಡ್ರೆ, ಎಲ್ಲ ಹಂದಿ ಬಾಡ್ನ ಹೆಸರು ತಿಕ್ದೂಳೆ. ಇವಾಗ ನೀವು ಕರೀದ್ಯಾಳ್ರಿ ಹೊಸ್ತಡ್ಕಿನ ಬಗ್ಗೆನ, ಉಗಾದಿ ಹಬ್ಬದ ಬಗ್ಗೆ ಮಾತಾಡ್ರಿ ಅಂದ್ರಿ. ವಜ್ಜ ರಾಮಕೃಷ್ಣ ಹಂದಿ ಬಾಡ್ನ ಹೆಸರು ಬಗ್ಗೆ ಮಾತಾಡ್ತೈತಿ. ಹೆಂಗ್ ಮಾಡಂಗ ಗೌಡ್ರೆ, ತರೋಣ ಹಂಗಾರೆ? ಹೂ ಕಂಡ್ಲ ಬೋರಜ್ಜ, ನಾನು ಹೇಳಿಲ್ವಲ್ಲ ಇಟ್ಟೋದಿನ ತಕ್ಕನ. ಈಗ ನಾವು 4 ಇದ್ದೀವಿ. 4 ಜೊತೆಗೆ ಇನ್ನೊಂದು 4-5 ಜನ ನೋಡ್ಕೊಂಬಿಟ್ಟು ಒಂದು 2-2 kg 3-3 kg ಬರೋಂಗೆ ಗುಡ್ಡೆ ಇಕ್ಕೆಮನ. ಆತು, ಹೋಗಿ ಮಂಗಳವಾರ ಯಾವಾಗ ಹೋಗಿ ಮಾತಾಡ್ಕೊಂಡು ಒಂದು ಕುರಿ ತರೋಣ. ಹೆಂಗ ಗೌಡ್ರೆ? ಹಂಗಾರೆ ಹೊಲ್ತಾಗಿ ಹೊಟ್ಟೋದಕ್ಕೆ ಹೋಗೋಣ ಹೇಳ್ರಿ. ಬೈನಾಗ ಹೋಗೋಣ ಇಲ್ಲ ನಾಳೆ ಬೆಳಿಗ್ಗೆ ಹೋಗೋಣ? ನನಗಂತೂ ಸಾಕಾಯ್ತಪ್ಪ. ಈ ಬಿಸಿಲಾಗ ಓಡಾಡೋಕ್ಕಾಗಲ್ಲ. ಬೈನಾಗಲ್ಲ, ನಾಳೆ ಬೆಳಿಗ್ಗೆನೇ ಹೋಗೋಣ. ಸುಮ್ಕಿರಿ. ಆತು ಕಣ್ರಲ್ಲ, ನೀವು ಹೆಂಗೆ ಹೇಳ್ತೀರ ಹಂಗೆ. ಈಗಿನ ಕಾಲದಾಗ ಕೂಲಿ ಮಾಡ್ಸೋಕ್ಕಾಕೈತೆ ಅಲ್ಲ. ಕೂಲಿಯರ್ದೇ ಒಂಥರ ದರ್ಬಾರು ಕಣಲಿ. ಅವ್ರು ಕೇಳ್ದಾಗ ಎಣ್ಣೆ, ಬೀಡಿ, ಬೆಂಕಿ ಪಟ್ನ, ತಿಂಡಿ, ಅಡಿಕೆ ಎಲೆ, ವಿಮಲ್ಲು, ಸೂಪರು, ಸ್ಟಾರು ಅಂತ ತಂದ್ಕೊಂಡು ಕೊಟ್ಟು ನಮಗೆ ಕೈ ಸೋತೋಕ್ಕವೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಬದುಕಾಗಬೇಕು, ಮಾಡ್ಬೇಕಷ್ಟೇನ.